ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ತೀರ್ಮಾನಕ್ಕೆ ಪಕ್ಷ ಬಂದಿದೆ. ಜೆಡಿಎಸ್ನಿಂದ ಪೆನ್ ಡ್ರೈವ್ ಪ್ರಜ್ವಲ್ ಅಮಾನತ್ತು ಜೆಡಿಎಸ್ ಕೋರ್ ಕಮಿಟಿಗೆ ಶಿಫಾರಸು ಮಾಡಿದೆ. ಹುಬ್ಬಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ಜೆಡಿಎಸ್ ಕೋರ್ ಕಮಿಟಿ ತನಿಖೆಗೆ ಸಂಪೂರ್ಣ ಸಹಕಾರ ನೀಡೋದಕ್ಕೆ ಜೆಡಿಎಸ್ ಕೂಡ ನಿರ್ಧಾರವನ್ನು ಮಾಡಿದೆ. ಮತ್ತೆ ಕಾಂಗ್ರೆಸ್ ಮಹಾನಾಯಕನ ವಿರುದ್ಧ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ. 1 ಗಂಟೆಯಲ್ಲಿ 2 ಗಂಟೆ ನಿಮ್ಮ ಜೊತೆ ಕೂತ್ಕೊತೀನಿ ಅಂದೆ. ನಾನು ಕದ್ದು ಹೋಗೋನಲ್ಲ, ಎದುರಿಸೋಣ. ಆಮೇಲೆ ಬರೀ ಎದುರಿಸೋದಲ್ಲ, ಇಲ್ಲಿ ಎದುರಿಸೋಣ ಅಂದ್ರೆ ಯಾರನ್ನೂ ಎದುರಿಸೋದಲ್ಲ. ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನು ಸಂಪೂರ್ಣ ಹಾಡು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ. ಈ ಒಂದು ಪ್ರಕರಣವನ್ನ ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ, ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಂದಿದ್ದಾರೆ? ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ? ನರೇಂದ್ರ ಮೋದಿ ಅವರನ್ನ, ಪ್ರಜ್ವಲ್ ರೇವಣ್ಣವ್ರನ್ನ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆಯಲ್ಲ. ಈಗ ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು ಅಂತೇಳಿ, ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಸಂಬಂಧ ಏನು? ಅವ್ರ ಪಾತ್ರ ಏನಿದೆ? ಇದೆಲ್ಲ ಒಂದು ಭಾಗ, ಅದೆಲ್ಲ ಹೇಳೋಣ, ಚರ್ಚೆ ಮಾಡ್ತೀನಿ ನಿಮಗೆ. ಇದು ಅಮಾನತು ಎಷ್ಟು ದಿವಸ ಅಂತಕ್ಕಂಥದ್ದು ಹೇಳಿದ್ದೀರಿ. ಇದು ಇಷ್ಟೇ. ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗೇನೆ ಅಮಾನತುಗೊಳಿಸ್ತೀವಿ. ನಾವು 5 ನಿಮಿಷದಲ್ಲಿ ಆಗಲ್ಲ ಇದು. ಬೇಕಾದ್ರೆ ಡೈರೆಕ್ಟ್ ರಿಲೇ ಈಗೇನು ನಡೀತಲ್ಲ, ಯಾವ 21ಕ್ಕೆ ರಿಲೀಸ್ ಆದ್ಮೇಲೆ 23ರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ ಪಾಪ ತುಂಬಾ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಚಾನಲ್ ವ್ಯಕ್ತಿ ಏನ್ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ. ನಾನೊಂದು 2 ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ, ಜನತೆ ತೀರ್ಮಾನಕ್ಕೆ ನಾನು ತಲೆ ಬಾಗ್ತೀನಿ. ಲೈವ್ ಇದೆಯಾ? ಇಲ್ಲಿ ಪ್ರಶ್ನೆ, ನಾನು ಒಂದು ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಕ್ಕೆ ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಬ್ರೀಫ್ ಮಾಡ್ತೀನಿ. ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇನೋ ಪೆನ್ ಡ್ರೈವ್ ಅಂತ ಹೇಳ್ತಿದಾರಲ್ಲ ಕುಮಾರಸ್ವಾಮಿ ಅವರು, ಅದೇ ಪೆನ್ ಡ್ರೈವ್ ಇದ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ರು. ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ, ಇನ್ನು ಯಾವಾಗ ಹೇಳಬೇಕು ಹೇಳೋಣಂತೆ. ನಾನು ಇಂಥ ಪೆನ್ ಡ್ರೈವ್ಗಳು ಮಾಡಿಲ್ಲ ನನ್ನ ಜೀವನದಲ್ಲಿ. ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ, ಅವ್ರ ಸಂಸ್ಕೃತಿ ಅದು. ಇಂಥ ಪೆನ್ ಡ್ರೈವ್ ಯಾಕೆಂದ್ರೆ ಹಿಂದೆನೂ ಬಹಳ ಮಾಡಿದ್ದಾರೆ. ಕಳೆದ 1 ವರ್ಷದಿಂದನೂ ಒಂದು ಮಾಡಿದ್ರಲ್ಲ, ಯಾರನ್ನೋ ಹೆಣ್ಣು ಮಕ್ಕಳನ್ನ ಕೂರಿಸ್ಕೊಂಡು ಕೂಡಾಕೊಂಡು ಅವ್ರ ಕೈಲೆಲ್ಲ ಮಾಡಿಸಿದ್ರಲ್ಲ. ಇದೆಲ್ಲ ಇತಿಹಾಸ ಇರ್ತಕ್ಕಂಥದ್ದು ಆ ಪೆನ್ ಡ್ರೈವ್ನ ಮಹಾನಾಯಕನಿಗೆ. ಆ ರೀತಿ ಪೆನ್ ಡ್ರೈವ್ ಮಾಡೋದು ನಮ್ಮಲ್ಲಿಲ್ಲ. ಇದು ಒಂದು ಭಾಗ. ಇಲ್ಲಿ ಪ್ರಶ್ನೆ, ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ, ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾವುದೇ ರೀತಿಯ ತನಿಖೆಗೆ ನಾವು ಬಡಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಕೆಲವೊಂದು ವಿಚಾರಗಳನ್ನು ಏನು ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಮೇಲೆ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲಾರಿಟಿ ಕೊಡುವಂತಹ ಪ್ರಯತ್ನವನ್ನು ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆ ಪೆನ್ ಡ್ರೈವ್ ಇದೆ ನನ್ನ ಹತ್ರ, ಯಾವ ಸಮಯ ಬರುತ್ತೆ ಆ ಸಮಯದಲ್ಲಿ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಪೆನ್ ಡ್ರೈವ್ ಆಯಿತು ಅಂತ ಒಂದು ಸ್ವಲ್ಪ ವ್ಯಂಗ್ಯವಾಗಿ ಮಾತನಾಡಿದರು ಡಿ ಕೆ ಶಿವಕುಮಾರ್. ಸೊ ಹಾಗಾಗಿ ಈಗ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲಿ SIT ರಚನೆಯನ್ನು ಸ್ವಾಗತ ಮಾಡಿದೆ. ಜೆಡಿಎಸ್ ಅಮಾನತು ಮಾಡೋದಕ್ಕೆ ಶಿಫಾರಸನ್ನು ಕೂಡ ಮಾಡಿದ್ದಾರೆ.